ಸ್ನೇಹಿತರೆ ನಮಸ್ಕಾರ. ಮಧುಮಲ ಧ್ವನಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಆಪರೇಷನ್ ವಿಸ್ಮಯ ಕಥೆಯ ಮುಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ಆಪರೇಷನ್ ವಿಸ್ಮಯ ಸಂಚಿಕೆ 38. ಕಣ್ಮರೆಯಾಗಿದ್ದಾನೆ ಅಂದುಕೊಂಡಿದ್ದ ಭೈರವ ವಿಸ್ಮಯ ಎಸ್ಟೇಟ್ನ ಬೃಹದಾಕಾರದ ಮರದ ಕೆಳಗೆ ಮಣ್ಣಿನ ಅಡಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದ. ಅದೇ ಮರದ ಹಿಂಬದಿಯಲ್ಲಿ ವಿಸ್ಮಯ ಎಸ್ಟೇಟ್ಗೆ ಹೊಂದಿಕೊಂಡಂತೆ ಚಿಕ್ಕದಾದ ಕಾಲುದಾರಿಯೊಂದು ಪೊಲೀಸ್ ನಾಯಿಯ ಸಹಾಯದಿಂದ ಬೆಳಕಿಗೆ ಬಂದಿತ್ತು. ತನ್ನೆಲ್ಲ ಕೆಲಸಗಳನ್ನ ಮುಗಿಸಿಕೊಂಡು ಅದ್ವೈತ್ನ ಬಳಿ ಬಂದ ಸುಮಿತ್ರಮ್ಮ ಅಲ್ಲೇ ಇದ್ದ ಸಾಮ್ರಾಟ್ನನ್ನ ನೋಡಿ, ಅರೆ, ಪೊಲೀಸಪ್ಪ ಬಂದಿದ್ದಾರೆ, ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾ ಅವನಿಗೆ ನಮಸ್ಕರಿಸಿದವಳು ಅದ್ವೈತ್ನ ಬಳಿ, ಚಿಕ್ಕ ಯಜಮಾನ್ರೆ, ನನ್ನ ಕೆಲಸ ಎಲ್ಲ ಆಯ್ತು, ನಾನಿನ್ನು ಹೊರಡ್ತೀನಿ ಅಂದಾಗ, ಸುಮಿತ್ರಮ್ಮ, ಆಗ್ಲೇ ತುಂಬಾ ಹೊತ್ತಾಗಿದೆ, ನೀವೇನು ಇವತ್ತು ಇಷ್ಟು ತಡವಾಗಿ ಹೊರಡ್ತಿದ್ದೀರಲ್ಲ ಅಂತ ಅದ್ವೈತ್ ಆಶ್ಚರ್ಯದಿಂದ ಕೇಳಿದ್ದ. ಅದು ಚಿಕ್ಕ ಯಜಮಾನ್ರೆ, ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಚಿಕ್ಕಮ್ಮವರು ನಾಳೆ ಏನೋ ವಿಶೇಷ ಪೂಜೆ ಮಾಡಿಸ್ತಿದ್ದಾರಂತಲ್ಲ, ನಾನು ಆಸ್ಪತ್ರೆಯಿಂದ ಬರೋದು ತಡ ಆಗ್ಬೋದು, ಪೂಜೆಗೆಲ್ಲ ನೀವೇ ತಯಾರು ಮಾಡಿಟ್ಟು ಹೋಗಿ ಎಂದಿದ್ರು. ಅದಕ್ಕೆ ಎಲ್ಲ ತಯಾರು ಮಾಡೋ ಹೊತ್ತಿಗೆ ಇಷ್ಟು ಹೊತ್ತಾಯ್ತು ಅಂತ ಹೇಳಿದ್ಲು. ಓ ಹೌದಾ, ಸರಿ ಅಂತ ಅದ್ವೈತ್ ಹೇಳ್ತಿದ್ದಾಗೆ ಸುಮಿತ್ರಮ್ಮ ಹೊರಡೋದಕ್ಕೆ 2 ಹೆಜ್ಜೆ ಮುಂದಿಟ್ಲು. ಅಷ್ಟರಲ್ಲಿ ಆಕೆಯನ್ನ ತಡೆದ ಅದ್ವೈತ್, ಸುಮಿತ್ರಮ್ಮ, 1 ನಿಮಿಷ, ನಿಮಗೊಂದು ವಿಷಯ ಹೇಳಬೇಕಿತ್ತು. ನಮ್ಮ ಭೈರವ ಸಿಕ್ಕಿದ್ದಾನೆ ಅಂತ ಅವನು ಹೇಳಿದ ಮಾತಿನಿಂದ ಸಂತಸಗೊಂಡ ಸುಮಿತ್ರಮ್ಮ ಉತ್ಸಾಹದಿಂದ, ಹೌದಾ ಚಿಕ್ಕ ಯಜಮಾನ್ರೆ, ಎಲ್ಲಿದ್ದಾನೆ ಅವನು? ನಿನ್ನೆಯಿಂದ ಸರಿಯಾಗಿ ಊಟ ಮಾಡಿದ್ದಾನೋ ಇಲ್ವೋ, ನಾನೀಗ್ಲೇ ಅವನಿಗೆ ಊಟ ತರ್ತೀನಿ ಅಂದವಳು ಅಡುಗೆ ಮನೆಯತ್ತ ಹೊರಟಿದ್ಲು. ಆಗ ಅವಳನ್ನ ತಡೆದ ಅದ್ವೈತ್, ಬೇಡ ಸುಮಿತ್ರಮ್ಮ, ಈಗ ಅದರ ಅವಶ್ಯಕತೆ ಇಲ್ಲ. ಅವನು ಇನ್ಯಾವತ್ತೂ ನೀವು ಮಾಡಿದ ಅಡುಗೆಯನ್ನ ಊಟ ಮಾಡೋದಿಲ್ಲ ಅಂತ ಹೇಳ್ದ. ಅವನ ಮಾತಿನಲ್ಲಿದ್ದ ನಿರ್ಭಾವುಕತೆ ಸುಮಿತ್ರಮ್ಮನಿಗೆ ಅರ್ಥವಾಗಲೇ ಇಲ್ಲ. ಏನ್ ಹೇಳ್ತಿದ್ದೀರಾ ಚಿಕ್ಕ ಯಜಮಾನ್ರೆ? ನೀವು ಏನ್ ಹೇಳ್ತಿದ್ದೀರಾ ಅಂತ ಅರ್ಥನೇ ಆಗ್ತಿಲ್ಲ. ಭೈರವ ಇನ್ಯಾವತ್ತೂ ಊಟನೇ ಮಾಡೋದಿಲ್ಲ ಅಂದ್ರೆ ಏನರ್ಥ? ಅದಕ್ಕೇನಾದ್ರೂ ಹುಷಾರಿಲ್ವಾ ಅಂತ ಗೊಂದಲ ತುಂಬಿದ ಧ್ವನಿಯಲ್ಲಿ ಕೇಳಿದ್ಲು. ಆಕೆಯ ಪ್ರಶ್ನೆಗೆ ಉತ್ತರಿಸಲಾಗದೆ ಅದ್ವೈತ್ ಒಂದು ಕ್ಷಣ ಮೌನ ವಹಿಸಿದ. ಆತನ ಮೌನವನ್ನು ಅರ್ಥ ಮಾಡಿಕೊಂಡ ಸಾಮ್ರಾಟ್, ಸುಮಿತ್ರಮ್ಮ, ವಿಷಯ ಏನು ಅಂತ ನಾನು ಹೇಳ್ತೀನಿ ಅಂದವನು ಭೈರವನ ವಿಷಯವನ್ನ ಸಂಕ್ಷಿಪ್ತವಾಗಿ ವಿವರಿಸಿದ್ದ. ವಿಷಯವನ್ನ ಕೇಳಿದ ಸುಮಿತ್ರಮ್ಮನ ಕಣ್ಣುಗಳು ಅದಾಗಲೇ ಕೊಳವಾಗಿತ್ತು. ಆಕೆಗೆ ಸಮಾಧಾನ ಹೇಳಿದ ಸಾಮ್ರಾಟ್, ಸುಮಿತ್ರಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಈಗ ಈ ಮನೆಯಲ್ಲಿ ಹಿರಿಯರ ಸ್ಥಾನದಲ್ಲಿ ಇರೋರು ಅಂದರೆ ಅದು ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಮನೆಯವರಿಗೆಲ್ಲ ಸಮಾಧಾನ ಹೇಳೋರು ಯಾರು? ಸರಿ, ನೀವು ಮನೆಗೆ ಹೊರಟಿದ್ರಿ ಅಲ್ವಾ, ನೀವಿನ್ನ ಹೊರಡಿ ಅಂತ ಹೇಳ್ದ. ತನ್ನ ಸೆರಗಂಚಿನಿಂದ ಕಣ್ಣುಗಳನ್ನು ಒರೆಸಿಕೊಂಡ ಸುಮಿತ್ರಮ್ಮ ಅಲ್ಲಿಂದ ತೆರಳಬೇಕು ಅನ್ನೋಷ್ಟರಲ್ಲಿ ಅದ್ವೈತ್ ಮಾತನಾಡಿ, ಸುಮಿತ್ರಮ್ಮ, ಇನ್ಸ್ಪೆಕ್ಟರ್ಗೆ 1 ಕಪ್ ಚಹಾ ಮಾಡಿಕೊಟ್ಟು ಹೋಗಿ ಅಂತ ಹೇಳ್ದ. ಅದ್ವೈತ್ನ ಮಾತಿಗೆ ಸರಿ ಅಂತ ತಲೆಯಾಡಿಸಿದ ಸುಮಿತ್ರಮ್ಮ ಇನ್ನೇನು ಅಡುಗೆ ಮನೆಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಆಕೆಯನ್ನು ತಡೆದ ಸಾಮ್ರಾಟ್, ಸುಮಿತ್ರಮ್ಮ ನಿಲ್ಲಿ, ನನಗೆ ಚಹಾ ಎಲ್ಲ ಏನು ಬೇಡ, ನೀವು ಹೊರಡಿ, ಪರವಾಗಿಲ್ಲ ಅಂತ ಹೇಳ್ದ. ಏನು ಇನ್ಸ್ಪೆಕ್ಟರ್ ಹೀಗೆ ಹೇಳ್ತಿದ್ದೀರಾ? ನಮ್ಮ ಮನೆಗೆ ಬಂದು ನೀವು ಚಹಾ ಕುಡಿದೆ ಹಾಗೆ ಹೋಗೋದಾ? ಖಂಡಿತ ಇಲ್ಲ. ಪ್ಲೀಸ್ ಇನ್ಸ್ಪೆಕ್ಟರ್, ಸಂಕೋಚ ಪಟ್ಕೋಬೇಡಿ, ನೀವು ಚಹಾ ಕುಡ್ದೇ ಹೋಗಬೇಕು ಅಂತ ಅದ್ವೈತ್ ಬಲವಂತ ಪಡಿಸಿದಾಗ, ಅಯ್ಯೋ ಮಿಸ್ಟರ್ ಅದ್ವೈತ್, ಹಾಗೇನಿಲ್ಲ, ನಾನು ಯಾವಾಗ ಇಲ್ಲಿಗೆ ಬಂದರೂ ಟೀ ಕುಡಿತೀನಿ ತಾನೇ. ಸುಮಿತ್ರಮ್ಮ ಮನೆಗೆ ಹೊರಟಿದ್ದಾರೆ, ಇಂಥ ಸಮಯದಲ್ಲಿ ಅವರಿಗೆ ಸುಮ್ಮನೆ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ. ಅದಕ್ಕೂ ಮೀರಿ ನನಗೆ ಯಾಕೋ ಟೀ ಕುಡಿಯೋ ಮನಸ್ಸೂ ಇಲ್ಲ, ಸಾರಿ ಅಂತ ಹೇಳ್ದ. ಸಾಮ್ರಾಟ್ನ ಮಾತುಗಳನ್ನು ಕೇಳಿದ ಬಳಿಕ ಅದ್ವೈತ್ ಸುಮಿತ್ರಮ್ಮನಿಗೆ ಹೋಗೋದಕ್ಕೆ ಅನುಮತಿ ನೀಡಿದ. ಸುಮಿತ್ರಮ್ಮ ಹೊರಡೋದಕ್ಕೆ ಅಣಿಯಾಗ್ತಿದ್ದಂತೆ ತನ್ನ ಕೈ ಗಡಿಯಾರವನ್ನೊಮ್ಮೆ ನೋಡಿಕೊಂಡ ಸಾಮ್ರಾಟ್, ಓ, ಆಗಲೇ ತುಂಬ ಹೊತ್ತಾಗಿದೆ, ಕೆಲಸದ ಮಧ್ಯದಲ್ಲಿ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಎನಿವೆ ಮಿಸ್ಟರ್ ಅದ್ವೈತ್, ನಾನು ಕೂಡ ಹೊರಡ್ತೀನಿ ಅಂದವನು ಸುಮಿತ್ರಮ್ಮನ ಬಳಿ, ಸುಮಿತ್ರಮ್ಮ, 1 ನಿಮಿಷ ನಿಲ್ಲಿ, ಹೇಗೋ ನಾನು ಕೂಡ ಅದೇ ದಾರಿಲಿ ಹೋಗೋದು, ನಿಮ್ಮನ್ನ ಹಾಗೆ ನಿಮ್ಮ ಮನೆ ತನಕ ಬಿಟ್ಟು ಹೋಗ್ತೀನಿ, ಕತ್ತಲೆಯಲ್ಲಿ ನೀವು ಒಬ್ಬರೇ ಹೋಗೋದು ಬೇಡ ಅಂತ ಹೇಳ್ದ. ಸಾಮ್ರಾಟ್ನ ಮಾತುಗಳು ಸುಮಿತ್ರಮ್ಮನಿಗೂ ಸರಿ ಅನಿಸಿ ತಲೆಯಾಡಿಸಿದವಳು ಅವನೊಂದಿಗೆ ಹೋಗೋದಕ್ಕೆ ತಯಾರಾದ್ಲು. ಸಾಮ್ರಾಟ್ ಸುಮಿತ್ರಮ್ಮನೊಂದಿಗೆ ಬಂಗಲೆಯಿಂದ ಹೊರಬಂದ. ಅದ್ವೈತ್ ಕೂಡ ಸಾಮ್ರಾಟ್ನನ್ನ ಬೀಳ್ಕೊಡುವ ಸಲುವಾಗಿ ಅವನನ್ನ ಹಿಂಬಾಲಿಸಿದ್ದ. ಆ ಕ್ಷಣ ಏನೋ ನೆನಪಾದಂತಾಗಿ ಅಲ್ಲೇ ನಿಂತ ಸಾಮ್ರಾಟ್, ಮಿಸ್ಟರ್ ಅದ್ವೈತ್, 1 ವಿಷಯ ಕೇಳೋದು ಮರ್ತಿದ್ದೆ, ಅದು ನಿಮ್ಮ ಮಿಸ್ಸಸ್ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ನಾನು ಬೆಳಗ್ಗೆ ಇಲ್ಲಿಗೆ ಬಂದಾಗಲೂ ಕೂಡ ಅವರನ್ನು ಭೇಟಿ ಮಾಡೋದಕ್ಕೆ ಆಗಲಿಲ್ಲ, ಈಗಲೂ ಕೂಡ ಅವರು ಎಲ್ಲೂ ಕಾಣ್ತಿಲ್ವಲ್ಲ?
ಸುಮಿತ್ರಮ್ಮ ಆಗಲೇ ಏನೋ ಆಸ್ಪತ್ರೆ ವಿಶೇಷ ಪೂಜೆ ಅಂತ ಏನೋ ಹೇಳ್ದಾಗಾಯ್ತು. ನಾಳೆ ನಿಮ್ಮ ಮನೆಯಲ್ಲಿ ಏನಾದರೂ ವಿಶೇಷತೆ ಇದೆಯಾ? ಹಾಗಂತ ನಿಮ್ಮ ಮನೆಯವರ ಕಾಲು ನೋವು ಹೇಗಿದೆ ಅಂತ ಭಾರ್ಗವಿಯ ಬಗ್ಗೆ ವಿಚಾರಿಸಿದ್ದ. ಅದು ಇನ್ಸ್ಪೆಕ್ಟರ್, ಈಗ ಅವಳು ಮನೇಲಿಲ್ಲ, ಕಾಲು ನೋವು ಜಾಸ್ತಿ ಆಗಿದೆ ಅಂತಿದ್ಲು, ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದಾಳೆ. ನಾನೇ ಕರ್ಕೊಂಡು ಹೋಗ್ತೀನಿ ಎಂದೆ. ಎಸ್ಟೇಟ್ನಲ್ಲಿ ಕೆಲಸ ಇದ್ದಿದ್ದರಿಂದ ಅವಳೇ ಪರವಾಗಿಲ್ಲ, ನೀವು ಇಲ್ಲೇ ಇದ್ದು ಕೆಲಸ ನೋಡ್ಕೊಳ್ಳಿ, ನಾನು ಒಬ್ಬಳೇ ಹೋಗ್ತೀನಿ ಅಂದ್ಲು. ಆಗಲೇ ಹೋಗಿದ್ದಾಳೆ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬರ್ಬೋದು ಅಂದವನು, ನಾಳೆ ನಮ್ಮ ಮನೆಯಲ್ಲಿ ಯಾವ ವಿಶೇಷತೆಯೂ ಇಲ್ಲ ಇನ್ಸ್ಪೆಕ್ಟರ್. ನಮ್ಮ ಅಮ್ಮ ಹೋದಾಗಿಂದ ನಮ್ಮ ಮನೆಯಲ್ಲಿ ಯಾರಿಗೂ ನೆಮ್ಮದಿನೇ ಇಲ್ಲ ಅಂತ ಆಗಿದೆ. ಸಾಲದಕ್ಕೆ ಭೈರವ ಬೇರೆ ಕಾಣೆಯಾಗಿದ್ನಲ್ಲ, ಅದಕ್ಕಾಗಿ ನನ್ನ ಹೆಂಡತಿ ಮನೆಯಲ್ಲಿ ಚಿಕ್ಕದಾಗಿ ಶಾಂತಿ ಹೋಮ ಮಾಡಿಸೋಣ ಅಂದ್ಕೊಂಡಿದ್ದಾಳೆ. ಅದರಿಂದನಾದರೂ ನಮ್ಮ ಭೈರವ ಸಿಗ್ತಾನೇನೋ ಅನ್ನೋ ಕುರುಡು ನಂಬಿಕೆ ಅವಳದ್ದು. ಆದರೆ ಪಾಪ ನಮ್ಮ ಭೈರವನ ಗತಿ ಹೀಗಾಗಿದೆ ಅಂತ ಅವಳಿಗಿನ್ನೂ ಗೊತ್ತಿಲ್ವಲ್ಲ. ವಿಷಯ ಗೊತ್ತಾದರೆ ಖಂಡಿತ ಅವಳು ಪೂಜೆ ಮಾಡಿಸೋದನ್ನೇ ನಿಲ್ಲಿಸ್ಬಿಡ್ತಾಳೆ ಅಂತ ಹತಾಶೆಯಿಂದ ಹೇಳಿದ್ದ. ಓ ಹೌದಾ, ಸಾರಿ ಮಿಸ್ಟರ್ ಅದ್ವೈತ್. ನಿಮ್ಮ ಕುಟುಂಬದಲ್ಲಿ ಒಂದರ ಮೇಲೊಂದು ಆಗ್ತಿರೋ ಅನಾಹುತಗಳಿಂದ ನಿಮಗೆ ಎಷ್ಟು ಬೇಸರ ಆಗಿದೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಳ್ಬಲ್ಲೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಲೆಸುವಂತೆ ಹಾಗೂ ನಿಮ್ಮ ಮನೆಯವರ ಕಾಲು ನೋವು ಆದಷ್ಟು ಬೇಗ ಗುಣ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಪಾಪ ಅವರು ಕೂಡ ನಿಮ್ಮ ನಾಯಿ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ರು ಅನಿಸುತ್ತೆ ಅಲ್ವಾ? ಅವರಿಗೂ ವಿಷಯ ಕೇಳಿ ಆಘಾತ ಆಗ್ಬೋದು. ಅವರನ್ನು ಸಮಾಧಾನಪಡಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ. ಸರಿ, ನಾನಿನ್ನು ಹೊರಡ್ತೀನಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಪುನಃ ಭೇಟಿಯಾಗೋಣ. ಟೇಕ್ ಕೇರ್ ಅಂದವನು ಸುಮಿತ್ರಮ್ಮನೊಂದಿಗೆ ಅಲ್ಲಿಂದ ತೆರಳಿದ್ದ. ವಿಸ್ಮಯ ಬಂಗಲೆಯಿಂದ ಹೊರಟ ಸಾಮ್ರಾಟ್ ಸುಮಿತ್ರಮ್ಮನನ್ನ ಆಕೆಯ ಮನೆಗೆ ತಲುಪಿಸಿ ಪೊಲೀಸ್ ಸ್ಟೇಷನ್ನ ದಾರಿ ಹಿಡಿದಿದ್ದ. ಆತ ಅಲ್ಲಿಂದ ಏನಿಲ್ಲ ಅಂದರೂ ಸುಮಾರು ಅರ್ಧ ದೂರ ಕ್ರಮಿಸಿರ್ಬೋದು ಅಷ್ಟೆ. ಆ ಕ್ಷಣ ರಸ್ತೆಯ ಬದಿಯಲ್ಲಿ ಕಂಡ ಆ ದೃಶ್ಯ ಅವನನ್ನ ಬಹಳವೇ ಆಶ್ಚರ್ಯಕ್ಕೀಡು ಮಾಡಿತ್ತು. ಒಡನೆಯೇ ತಾನು ಕುಳಿತಿದ್ದ ಪೊಲೀಸ್ ಜೀಪನ್ನ ಅಲ್ಲೇ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಮತ್ತೊಮ್ಮೆ ಆ ದೃಶ್ಯವನ್ನೇ ಸೂಕ್ಷ್ಮವಾಗಿ ಗಮನಿಸತೊಡಗಿದ್ದ. ತಕ್ಷಣ ಅವನಿಗೆ ಯಾವುದೋ ವಿಷಯ ನೆನಪಾದಂತಾಯಿತು. ಅವನು ತನ್ನ ಹುಟ್ಟುಹಬ್ಬದ ದಿನದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಹಿಂದಿರುಗಿದ ಸಮಯದಲ್ಲಿ ಕಂಡ ದೃಶ್ಯವನ್ನು ಮತ್ತೊಮ್ಮೆ ನೆನಪಿಸಿಕೊಂಡಿದ್ದ. ಈಗ ತನ್ನೆದುರಿಗೆ ಕಂಡ ದೃಶ್ಯವನ್ನು ಹಾಗೂ ಆ ದಿನ ತಾನು ಕಂಡ ದೃಶ್ಯವನ್ನು ಒಂದಕ್ಕೊಂದು ಹೋಲಿಕೆ ಮಾಡಿ ದೀರ್ಘ ಆಲೋಚನೆಯಲ್ಲಿ ಮುಳುಗಿದ್ದ. ಆತನ ತಲೆಯಲ್ಲಿ ಸಾವಿರಾರು ಅನುಮಾನದ ಹುಳುಗಳು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಆತನ ಮನಸ್ಸು ಗೊಂದಲದ ಗೂಡಾಗಿತ್ತು. ತನ್ನ ಕಣ್ಣೆದುರಿಗೆ ಕಾಣುತ್ತಿರುವ ದೃಶ್ಯ ನಿಜವೋ ಸುಳ್ಳೋ ಏನೊಂದು ಅರ್ಥವಾಗದೆ ತಲೆ ಕೆಡಿಸಿಕೊಂಡಿದ್ದ. ಕೊನೆಗೂ ಏನನ್ನೋ ನಿರ್ಧಾರ ಮಾಡಿದವರಂತೆ ತನ್ನ ಅನುಮಾನವನ್ನ ಬಗೆಹರಿಸಿಕೊಳ್ಳೋ ಸಲುವಾಗಿ ಒಂದು ಯೋಜನೆಯನ್ನು ರೂಪಿಸಿದ್ದ. ಕೆಲ ನಿಮಿಷಗಳಲ್ಲೇ ಆತ ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೂ ತಂದ. ಕಡೆಗೂ ಅವನ ಅನುಮಾನ ನಿಜ ಅನ್ನೋದು ಸಾಬೀತಾಗಿತ್ತು. ಈ ಎಲ್ಲ ಘಟನೆಗಳು ಕೆಲವೇ ನಿಮಿಷಗಳಲ್ಲಿ ಜರುಗಿ ಹೋಗಿತ್ತು. ಸಾಮ್ರಾಟ್ ರೂಪಿಸಿದ ಆ ಒಂದು ಯೋಜನೆ ಸೌಗಂಧಿಕಾ ದೇವಿಯವರ ಕೊಲೆಯ ರಹಸ್ಯವನ್ನ ಭೇದಿಸೋದ್ರಲ್ಲಿ ಆತನಿಗೆ ಒಂದು ಬಲಿಷ್ಠವಾದ ಸಾಕ್ಷಿಯನ್ನ ಒದಗಿಸಿತ್ತು. ಅದೇ ದಿನ ತನ್ನ ಕೆಲಸವನ್ನೆಲ್ಲ ಮುಗಿಸಿಕೊಂಡು ರಾತ್ರಿ ತಡವಾಗಿ ಮನೆಗೆ ಬಂದ ಗಂಡನ ಮುಖವನ್ನ ಗಮನಿಸಿದ ಸ್ಫೂರ್ತಿ, ಓಹೋ ಏನ್ ಸಾಹೇಬ್ರು ಇವತ್ತು ಫುಲ್ ಚಿಲ್ಲಾಗಿರೋ ಆಗಿದೆ, ಇಲ್ಲಾಂದರೆ ಯಾವಾಗಲೂ ಒತ್ತಡದಲ್ಲಿರೋ ಹಾಗೆ ಕಾಣ್ತಿದ್ರಿ, ಏನು ವಿಷಯ, ಎನಿಥಿಂಗ್ ಸ್ಪೆಷಲ್? ಇವತ್ತೇನು ಮಾಮೂಲಿಗಿಂತ ತುಂಬ ತಡವಾಗಿ ಬಂದಿದ್ದೀರಲ್ಲ ಅಂತ ಕೇಳಿದಾಗ, ಹೌದು ಸ್ಫೂರ್ತಿ, ನೀನು ಹೇಳ್ತಿರೋದು ನಿಜ. ನನಗೂ ಇವತ್ತು ಏನೋ ಒಂಥರ ರಿಲೀಫ್ ಅನ್ನಿಸ್ತಿದೆ, ಜೊತೆಗೆ ಒಂದು ಕಡೆ ಬೇಸರನೂ ಇದೆ. ನಿನಗೆ ಗೊತ್ತಲ್ವಾ, ಸೌಗಂಧಿಕಾ ದೇವಿಯವರ ಕೊಲೆ ರಹಸ್ಯವನ್ನು ಭೇದಿಸೋದಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೆ ಅಂತ. ಅದೇ ವಿಚಾರವಾಗಿ ಈ ದಿನ ನನಗೆ ಒಂದು ಮಹತ್ತರವಾದ ಸುಳಿವು ಸಿಕ್ಕಿದೆ. ಈಗ ನನಗೆ ಸಿಕ್ಕಿರೋ ಸುಳಿವಿನ ಆಧಾರದ ಮೇಲೆ ನಾನೊಂದು ಕನ್ಕ್ಲೂಷನ್ಗೆ ಬಂದಿದ್ದೀನಿ. ಇನ್ನು ಆದಷ್ಟು ಬೇಗ ಈ ಕೇಸ್ಗೆ ಒಂದು ಮಂಗಳ ಹಾಡ್ಬೋದು ಅನ್ನೋ ವಿಷಯನೇ ನನ್ನ ರಿಲೀಫ್ಗೆ ಕಾರಣ. ಅಷ್ಟೇ ಅಲ್ಲ ಎಂದವನು ವಿಸ್ಮಯ ಬಂಗಲೆಯ ನಾಯಿ ಸತ್ತ ವಿಚಾರವನ್ನು ಆಕೆಗೆ ತಿಳಿಸಿ, ಸ್ಫೂರ್ತಿ, ನಾನು ಪ್ರತಿ ಬಾರಿ ವಿಸ್ಮಯ ಎಸ್ಟೇಟ್ಗೆ ಹೋದಾಗಲೆಲ್ಲ ಆ ನಾಯಿ ನನ್ನನ್ನು ಆಶಾಭಾವದಿಂದ ನೋಡ್ತಿತ್ತು. ಬಹುಶಃ ಅದರ ಯಜಮಾನಿಯ ಸಾವಿಗೆ ಕಾರಣನಾದ ಕೊಲೆಗಾರರನ್ನ ನಾನು ಕಂಡುಹಿಡಿತೀನಿ ಅಂತ ಅದಕ್ಕೂ ಭರವಸೆ ಇತ್ತೇನೋ. ಆದರೆ ಕೊಲೆಗಾರ ಪತ್ತೆ ಆಗೋ ಸಮಯಕ್ಕೆ ಆ ನಾಯಿನೇ ಇಲ್ಲವಾಯಿತು ಎಂದು ವಿಷಾದದಿಂದ ನಿಟ್ಟುಸಿರು ಇಟ್ಟವನು, ಈಗ ಆ ನಾಯಿಯ ಶವವನ್ನು ಪರೀಕ್ಷೆಗೆ ಕಳಿಸಿದ್ದೀವಿ,
ಅದರ ರಿಪೋರ್ಟ್ ಬಂದಮೇಲೆ ಎಲ್ಲ ವಿಚಾರಗಳು ಹೊರಬೀಳುತ್ತೆ. ನನ್ನ ಅನುಮಾನ ಸರಿಯಾಗಿದ್ದರೆ ಶವ ಪರೀಕ್ಷೆಯಲ್ಲೂ ಕೂಡ ನಾನು ಅಂದುಕೊಂಡ ರಿಸಲ್ಟೇ ಬರುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಕೇಸ್ ಸಾಲ್ವ್ ಆಗೋದು ಗ್ಯಾರಂಟಿ ಅಂತ ಉದ್ವೇಗದಿಂದ ಹೇಳಿದ. ಹಲವು ದಿನಗಳ ನಂತರ ಗಂಡನ ಮುಖದಲ್ಲಿ ನಿರಾಳತೆಯನ್ನು ಗಮನಿಸಿದ ಸ್ಫೂರ್ತಿ, ಹೌದೇನ್ರಿ, ವಿಷಯ ಕೇಳಿ ನನಗೂ ಖುಷಿಯಾಯಿತು. ಎನಿವೆ, ಆಲ್ ದ ಬೆಸ್ಟ್. ನೀವು ಹೀಗೆ ಒಂದೊಂದೇ ಹೆಜ್ಜೆ ಮುಂದೆ ಹೋಗಿ ಈ ಕೊಲೆ ಕೇಸಿನ ಎಲ್ಲ ರಹಸ್ಯಗಳನ್ನು ಭೇದಿಸೋದ್ರಲ್ಲಿ ಯಶಸ್ವಿಯಾಗಿ ಅಂತ ಹೇಳಿ ಹಾರೈಸಿದ್ಲು. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಎಂದು ಸ್ಫೂರ್ತಿಯನ್ನು ಅಪ್ಪಿಕೊಂಡ ಸಾಮ್ರಾಟ್, ಸ್ಫೂರ್ತಿ, ಈ ಕೇಸ್ನಲ್ಲಿ ಇಷ್ಟೆಲ್ಲ ಲೀಡ್ ಸಿಗೋದಕ್ಕೆ ಮುಖ್ಯ ಕಾರಣನೇ ನೀನು. ಆ ದಿನ ನಾನು ಈ ಕೇಸ್ ಬಗ್ಗೆ ಯಾವುದೇ ಸುಳಿವು ಸಿಗದೆ ಮುಂದೆ ಏನು ಮಾಡೋದು ಅಂತ ಗೊಂದಲದಲ್ಲಿದ್ದಾಗ ನನಗೆ ಸ್ಫೂರ್ತಿ ತುಂಬಿ ಈ ಕೇಸ್ನ ಬಗ್ಗೆ ಬೇರೆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿ ಅಂತ ಸಲಹೆ ನೀಡಿದವಳೇ ನೀನು. ನಿನ್ನಂಥ ಬ್ರಿಲಿಯಂಟ್ ಹೆಂಡತಿ ನನಗೆ ಸಿಕ್ಕಿರೋದೇ ನನ್ನ ಪುಣ್ಯ ಅಂತ ತನ್ನ ಹೆಂಡತಿಯನ್ನು ಹಾಡಿ ಹೊಗಳುತ್ತಿರುವಾಗಲೇ ಚಿರಾಗ್ ಅಲ್ಲಿಗೆ ಬಂದಿದ್ದ. ಸೌಗಂಧಿಕಾ ದೇವಿಯವರ ಕೊಲೆಯ ವಿರುದ್ಧ ಸಾಮ್ರಾಟ್ನಿಗೆ ದೊರೆತಿರುವ ಬಲಿಷ್ಠವಾದ ಸಾಕ್ಷಿ ಯಾವುದಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗ್ತಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.